ಗಿಲಿ ಗಿಲಿ ಲೈಫ್ ಆಗಿತ್ತು ಗಿಲಿ ಗಿಲಿ. ಬಾಯ್ ಕಡೆ ನಾನು ಹೇಳ್ತಾ ಇಲ್ವಾ ನಿನಗೆ? ನನಗೂ ಖಾನಾಪೀನ ಸೇರ್ತಾ ಇರಲಿಲ್ಲ. ಯಾಕೆ ಅಂತ ಟೆಸ್ಟ್ ಮಾಡಿದ್ವಿ. ಅವಾಗ 2 ಎಕ್ಸ್ಟ್ರಾ ತಿಂದಿಲ್ಲ ಗ್ಯಾಸ್ಟ್ರಿಕ್. ಅದಕ್ಕೆ ಹೇಳೋದು ಈ ತರ ಬಂದು ಹೆಣ್ಮಕ್ಳು ಪಕ್ಕ ನಿಂತ್ಕೋಬಾರ್ದು. ಅಣ್ಣ ತಮ್ಮ ಸಂಬಂಧ ಇರಬೇಕು. ಈ ತರ ಬಿದ್ದು ಬಿದ್ದು ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಇವಾಗ ಬಿಸಿ ಬಿಸಿ ಸುದ್ದಿ ಏನು ಎಲ್ಲ ಕಡೆ ಮಾತಾಡ್ತಿದಾರಲ್ಲ, ಪೆನ್ ಡ್ರೈವ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಬಾಯ್ ಮುಚ್ಚು ಸುಮ್ಮನೆ. ದೇವ್ರ ಒಳ್ಳೇದು ಮಾಡಲ್ಲ ನಿನ್ಗೆ. ಎಲ್ಲ ಕಡೆ ನೋಡಿದ್ರು ಒಂದು ಪೆನ್ ಡ್ರೈವ್ ಎಲ್ಲ ನೋಡಿದ್ರು ಪೆನ್ ಡ್ರೈವು. ಯಾಕೆ ಬೇಕು ಇದು? ಈ ಪೆನ್ ಡ್ರೈವಿಂದ ಹೆಚ್ಚು ಕಡಿಮೆ ನಮ್ಮ ಹೆಣ್ಮಕ್ಳು ತಲೆ ಎತ್ತು ಹೋಗಿಲ್ಲ. ಹೆಣ್ಮಕ್ಳೇ ಇದಾಗ್ಬಿಟ್ಟಿದ್ದಾರೆ ಪಾಪ. ನನ್ಗಂತೂ ಅಯ್ಯೋ ಅನ್ಸುತ್ತೆ. ಯಾಕೆ ಬೇಕಿದೆಲ್ಲ? 4 ಗೋಡೆ ಮಧ್ಯೆ ಆಗೋದು, 4 ಗೋಡೆ ಮಧ್ಯೆ ಇರಬೇಕು, ಕತ್ಲಲ್ಲಿರ್ಬೇಕು. ಹೊರಗಡೆ ಬಂದ್ರೆ ಮರ್ಯಾದೆ ಹೋಗುತ್ತೆ ರೀ. ಅದನ್ನೇ ನಾನು ಹೋಗ್ಬಿಟ್ಟಿದೆಯಲ್ಲ ಸರ್. ಹೋಗ್ಬಿಟ್ಟಿದ್ರೆ ಎಲ್ಲ ಕೋರ್ಟ್ ಇದೆ, ಕಾನೂನು ಇದೆ, ಪೊಲೀಸ್ ಇದೆ, ಎಲ್ಲ ಇದೆ. ಅದ್ರ ಪ್ರಕಾರ ನಡೆಯುತ್ತೆ. ನಮ್ದು ನಿಂದು ಏನಿಲ್ಲ. ನಮ್ದೇನಿಲ್ಲ. ಬಟ್ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನಂದು 1000 ಮಾತಾಡ್ಬೋದು, ನಿಂದು 1,00,000 ಮಾತಾಡ್ಬೋದು. ಅದು ಫೈನಲ್ ಏನು? ಕಾನೂನು ಅಷ್ಟೇ. ಕಾನೂನು ಇದೆ, ಪೊಲೀಸ್ ಇದೆ, ಮಾಡ್ಕೋತಾರೆ, ಕೋರ್ಟ್ ಇದೆ. ಅದು ನಾನು ನೀನು ಮಾತಾಡಬಾರ್ದು ಇಂಥ ಸಂದರ್ಭದಲ್ಲಿ. ಅದು ಪೆನ್ ಡ್ರೈವ್ ಗನ್ ಡ್ರೈವ್ ಗೊತ್ತಿಲ್ಲ. ಅದನ್ನೆಲ್ಲ ಕೋರ್ಟ್ ನೋಡ್ಕೊಳುತ್ತೆ. ನಂಗೂ ನಿಂಗೆ ಯಾಕೆ ಪೆನ್ ಡ್ರೈವ್ಗೆ ಕೈ ಮುಗಿದ್ಬಿಟ್ಟು ಶಿವ ಅನ್ಬಿಡು ಅಷ್ಟೇ. ನಿಮ್ಗೆ ಬುದ್ಧಿ ಇಲ್ಲ. ತೋರ್ಸು ಬೇಗ. ಸರ್ ಏನ್ ಮಾತಾಡ್ತೀರ ನೀವು? ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಏನ್ ಸರ್ ನಿಮ್ದು? ಅಯ್ಯೋ ಪಬ್ಲಿಕ್ ಅಲ್ಲೇ ಜನ ನೋಡ್ಲಿ ಅಂತ ಹೇಳ್ತಾ ಇರೋದು. ತೋರ್ಸು ಸರ್. ಮತ್ತೆ ನನಗೆ ಸಿಟ್ಟು ಬಂದ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತೇ. ಮತ್ತೆ ಹೇಳ್ತೀನಿ ಕೇಳಿ. ಮತ್ತೆ ಬಾಯಿಗೆ ಲೆಗ್ ಪೀಸ್ ತುರ್ಕ ನಾನು ಹೇಳ್ತಾ ಇರೋದು. ತೋರ್ಸು ಬರೀ ತೋರ್ಸು ಅಂತ. ಓಟ್ ಹಾಕಿದೀಯಾ? ಕಂಜಾಜೆ ಶಬದಾರ್, ಕಂಜಾಜೆ ಎಲೆಕ್ಷನ್. ಅಬ್ಬಬ್ಬ ಲಾಟ್ರಿ. ನಾನು 7 ತಾರೀಕು ಕಿತ್ತ ಹಾಕ್ಬಿಟ್ಟೆ. ಕೆಲವರು ಓಟ್ ಹಾಕಿಲ್ಲ, ಮನೇಲಿ ಕೂತ್ರೆ ಏನ್ ಬಂದಿದ್ರು ರೋಗ ಅವ್ರಿಗೆ. ದೇವ್ರ ಮಾತಾಡ ಅವ್ರಿಗೆ. ಹೌದು, ಅವ್ರು ಇದೊಂದು ನಾಗರಿಕರೇ ಅಲ್ಲ. ಬೆಂಗಳೂರಿನಲ್ಲಿ ಎಲ್ರು ಏನಂತ ಹಾಕಿದ್ರು ಗೊತ್ತಾ? ಬೆಂಗಳೂರವರು ಬಂದು ಜಾಸ್ತಿ ಓಟ್ ಹಾಕಿಲ್ಲ, ದೇವ್ರ ಒಳ್ಳೇದು ಮಾಡ್ತದ ಅವ್ರಿಗೆ. ಯಾರು ಬೆಂಗಳೂರಿನಲ್ಲಿ ಇದ್ದೂ ಓಟ್ ಹಾಕಕ್ ಬರ್ಲಿಲ್ಲ, ದೇವ್ರ ಒಳ್ಳೇದು ಮಾಡಲ್ಲ. ಜನ್ಮಕ್ಕೆ ಅಂತ ಜನ ಹೇಳಿದಾರೆ, ನಾನೆಲ್ಲ ಹೇಳ್ತಾ ಇರೋದು. ನಿಮ್ಗೆ ಏನಾದ್ರು CM ತರ ಆಗ್ಬೇಕಂತ ಇಷ್ಟ ಇದೆಯಾ ಸರ್? ನಾನು CM ನಾನು ಅನ್ಕೋತೀನಿ. ಅದು ಸದ್ಯಕ್ಕಿಲ್ಲ. CM ಅವರಿದ್ದಾರೆ, ಬೇಡ ಮುಂದೊಂದು ದಿನ ಆಗುತ್ತೆ. ಅಲ್ಲ ನಿಮ್ಗೆ ಆಸೆ ಏನಾದ್ರು? ಯಾಕೆ ಸರ್? ಆಸೆ ಅದೇ. ಆಸೆ ಇದೇನು ಜಾಸ್ತಿ ಇದೆ. ಬೇಡ, ಇನ್ನೂ ಕೆಲಸ ಇದೆ ನಮ್ಮ ಏರಿಯಾದಲ್ಲಿ, ಇನ್ನೂ ಕೆಲಸಗಳಿದೆ. ನಾನು ಮಾಡ್ತೀನಿ. ಆಮೇಲೆ ಯಾರ್ದು ಮದುವೆ ಅಂತ ಹೇಳಿದ್ಯಲ್ಲ? ಮದುವೆ? ಅದಕ್ಕೆ 5,000 ಕೊಡ್ತೀನಿ ಅಂತ ಹೇಳಿದ್ವಿ. 1 ನಿಮಿಷ ಮುನ್ಸ್ವಾಮಿ. 5,000 ಎಲ್ಲಿ? 5,000 ಅವ್ರಿಗೆ ಕೊಟ್ಟಾ? ಒಳ್ಳೇದು ಬಿಡು ಪಾಪ. ಅವ್ರದ್ದು ಮಗನಿಗೆ ಎಜುಕೇಶನ್ ಬೇಕಾಗಿತ್ತಂತೆ, ಅಡ್ಮಿಷನ್ ಟೈಮು. ಎಲ್ಲ ಬಿಡಿ ಸರ್. ಈಗ ಎಲೆಕ್ಷನ್ ಆಗ್ಬಿಟ್ಟೈತೆ. ನಿಮ್ಮ ಪಕ್ಷ ಎಷ್ಟು ಕ್ಷೇತ್ರದಲ್ಲಿ ಬರಬಹುದು? 100ಕ್ಕೆ 100 ಕ್ಷೇತ್ರ ಬರುತ್ತೆ. 28 ಅಲ್ವಾ ಸರ್? ಅದೇನಂದ್ರೆ 100ಕ್ಕೆ 100 ಕ್ಷೇತ್ರ ಅಂದ್ರೆ 100% ಬರುತ್ತೆ ಅಂತ ಹೇಳಕ್ ಬಂದೆ. ಭಾವನೆ ಮುಖ್ಯ ಅಷ್ಟೇ. 28 ನಿಮ್ದೇ? 28 ಏನೋ 48 ಇದ್ರು ನಮ್ದೇನೆ. ಯಾಕಂದ್ರೆ ನಿಮ್ದೊಂದು 5 ಬರ್ತದೆ ಅಂತ ಅನಿಸ್ತದೆ. ಯಾರು ದೇವ್ರ ಒಳ್ಳೇದು ಮಾಡ್ತದ ನನಗೆ? ನಿನ್ ಜನ್ಮಕ್ಕೆ 28 ಇಲ್ಲ ಅಂತಂದ್ರೆ ನಾನು ರಾಜಕೀಯನೇ ಬಿಟ್ಬಿಡ್ತೀನಿ ಅಂತ ಹೇಳಕ್ಕಾಗುತ್ತಾ? ನೆಕ್ಸ್ಟ್ ಬಂದೇ ಬರುತ್ತೆ. 28 ಅದು ರೋಲ್ ಆಗಿದೆಯಲ್ಲ, ಅಷ್ಟಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಬಿಡಿ. ಇಲ್ಲ, 28 ನಮ್ದೇ. ನೆಕ್ಸ್ಟ್ 48 ಇದ್ರು ನಮ್ದೇ. ನೆಕ್ಸ್ಟ್ MP ಎಲೆಕ್ಷನ್ ನಮ್ದೇ, MLA ಎಲೆಕ್ಷನ್ ನಮ್ದೇ. ನಮ್ದು ಗ್ಯಾರಂಟಿ ಕಾರ್ಡು ಗೊತ್ತಾಯ್ತಲ್ಲ? ನಿನ್ಗೂ ಬಂದಿಲ್ಲ ಅಂದ್ರೆ ಮನೇಲಿ ಇಸ್ಕೋ. ಗೊತ್ತಾಯ್ತಲ್ಲ? ಸದ್ಯ ಕಾರ್ಡ್ ಬೇಡ, ಕುಸ್ಕ ಕೊಡ್ತೀನಿ. ಅವಾಗಲೇ ನಮ್ಮ ಪಕ್ಷ ಎಷ್ಟು ಬರುತ್ತೆ ಅಂತ ಹೇಳಿದೆ? ಒಂದು 5. ದೇವ್ರು ಒಳ್ಳೇದು ಮಾಡ್ತದ ನನಗೆ. ನಿನ್ ಜನ್ಮಕ್ಕೆ ಮುನ್ಸ್ವಾಮಿ ಕಾರ್ ತಗೊಂಬ. ಅಲ್ಲ ಜನ್ಮಕ್ಕೆ 28 ಅಂತಾರೆ 5 ಅಂತಾಳೆ. ಅಲ್ಲ ಸರ್, ಗಿಲಿ